ಸರ್, ಇದು ಮಳವಳ್ಳಿಗೆ ನಿಯರ್ ಹತ್ರ ಇರುವಂಥ ಜಾಗ. 95 ಕುಂಟೆ ಪೇಪರು, ಒಂದು 20 ಕುಂಟೆ, 15-20 ಕುಂಟೆ ಕರಾವು, ಒಂದು ಕಡೆ ರೈತರ ಜಮೀನು, 3 ಕಡೆ ಹಳ್ಳ ಬರ್ತದ. ನೋಡಿ ಸರ್, ಇದು 30ಕ್ಕೆ 33 ಮನೆ ಐತೆ. ಸುತ್ತ ಸೈಡ್ ಬಿಟ್ಟು ಒಳಗಡೆ ಪೊಸಿಷನು 30ಕ್ಕೆ 33 ಮನೆ. ಇದು ಸುತ್ತ ಮನೆ ಸುತ್ತ 10 ಅಡಿಗೆ ಹಿಂಗೆ ಕಟ್ಟಿದ್ದಾರೆ. ಇದು ಮಳವಳ್ಳಿಗೆ ನಿಯರ್ ಹತ್ರ ಇರುವಂಥ ಜಾಗ. ಇಲ್ಲಿ ನೋಡಿ, ಮನೆ ಹತ್ರ ಸುತ್ತ ಒಂದು 400 ತೆಂಗು ಐತೆ, ಅಡಿಕೆ ಗಿಡ ಐತೆ. ಈ ರೀತಿ ಗಿಡ ಸುತ್ತ ಬಾರ್ಡ್ರಲ್ಲಿ 400 ಮಾಗೋನಿ, 400 ಅಡಿಕೆ. ಮನೆ ಸುತ್ತ ನೋಡಿ ಈ ರೀತಿ 10 ಅಡಿಗೆ ಈ ರೀತಿ ಮಾಡಿದ್ದಾರೆ. ಇದು 400 ಅಡಿಕೆ, 400 ಮಾಗೋನಿ, 2 ಬೋರ್ಗಲ್ಲು. ಇವರು ಎಲ್ಲ ಫುಲ್ ಬಾಳೆ ಹಾಕಿದ್ರು. ಬಾಳೆ ಎಲ್ಲ ಫುಲ್ ಕಟಾವಾಗೈತೆ. ಇವಾಗ ಖಾಲಿ ಏನಿದೆ ಅದಕ್ಕೂ ಹೊಸ್ದಾಗ ಇಂಪ್ರೂವ್ಮೆಂಟ್ ಮಾಡಬೇಕು. ಏನು ಬೇಕು ಗಿಡಗಳು ಹಾಕ್ಬೋದು. ಇದು ಒಳಗಡೆಗೆ ಮನೆಗೆ ಬರೋಕ್ಕೆ ಅಂತ ಮನೆ ಬರೋ ಇದು ದಾರಿ ಮಾಡ್ಕೊಂಡಿರ್ತೀವ್ರು. ಮನೆ ಹತ್ರ ಮಾತ್ರ ಅಡಿಕೆ ಗಿಡ, ಸುತ್ತ ಬಾರ್ಡ್ರಲ್ಲಿ ಮಾಗೋನಿ. ಮನೆ ಮಾತ್ರ ಸೂಪರಾಗಿ ಕಟ್ಟಿದ್ದಾರೆ ಸರ್. 30ಕ್ಕೆ 33. ಒಳ್ಳೆ ಲೊಕೇಶನ್ನು, ಸುತ್ತ ಒಳ್ಳೆ ವ್ಯೂ ಇದೆ. ತುಂಬ ಲೊಕೇಶನ್ ಅಂತೂ ಬ್ಯೂಟಿಫುಲ್ ಲೊಕೇಶನ್ನು. ಬೆಂಗಳೂರಿಗೆ ಬರೀ 110-12 ಕಿಲೋಮೀಟ್ರ್ ಆಗುವಂಥ ಜಾಗ. ಈ ಕಡೆ ಮಲೆ ಮಹದೇಶ್ವರನ ಬೆಟ್ಟ, ಕೊಳ್ಳೇಗಾಲ ನಿಯರು. ಈ ಕಡೆ ಸೋಮನಾಥಪುರ, ತಳಕಾಡು, ನಂಜನಗೂಡು, ಮುಡುಕ್ತೆರೆ, ಈ ಕಡೆ ನಿಯರು. ಇದು ಮಧ್ಯ ಸೆಂಟ್ರಲ್ಲಿರುವಂಥ ಜಾಗ. ಇದು ನೋಡಿ, ಸುತ್ತ ಬಾರ್ಡ್ರಲ್ಲೆಲ್ಲ ಈ ರೀತಿ ಮಾಗೋನಿ, ಅಡಿಕೆ ಸುತ್ತ ಬಾರ್ಡ್ರಲ್ಲೆಲ್ಲ. ಇದು ಮನೆ ಒಳಗಡೆಗೆ ಹೋಗೋಕೆ ರಸ್ತೆ. 95 ಕುಂಟೆ ಪೇಪರು, ಒಂದು 10-15 ಕುಂಟೆ ಕರಾವು. ಮನೆ ಮಾತ್ರ ಸೂಪರಾಗಿದೆ ಸರ್. ಗೆಸ್ಟ್ ಹೌಸ್ ರೀತಿ ಇದ್ದಂಗೆ ಐತೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಕೀ ಓನರ್ ಹತ್ರ ಐತೆ, ತೆಗ್ದಿಲ್ಲ. ಇದು ಲ್ಯಾಂಡ್ ಒಳಗಡೆ ಬರುವಾಗ ರೋಡ್ ಬಿಟ್ಕೊಂಡಿರೋದು ಇವರು. ನೋಡಿ, ಸುತ್ತ ಬಾರ್ಡ್ರಲ್ಲಿ ಮಾತ್ರ ಮಾಗೋನಿ, ಅಡಿಕೆ ಹಾಕಿರೋದು. ಒಳಗಡೆ ಏನೂ ಹಾಕಿಲ್ಲ. ಇದು ಎಲೆಗೆ ಬಿಟ್ಟು ಇದು ಬಾಳೆ ಐತೆ. ಬಾಳೆ ಎಲ್ಲ ಫುಲ್ ಕಟಾಗ್ಬಿಟ್ಟಿದೆ ಸರ್. ಇದು ರೋಡ್ಗೆ ಆ ಕಡೆ ಈ ಕಡೆ ಸಿಮೆಂಟ್ ಕಲ್ಲು ಕಡಿಸಿ ಒಳ್ಳೆ ಇದು ಕಾಂಕ್ರೀಟ್ ಹಾಕ್ಸೋಕೆ ಎಸ್ಟಿಮೇಟ್ ಮಾಡಿದ್ದಾರೆ. ಇದು ಆಲ್ರೆಡಿ ಬಾಳೆ ಎಲ್ಲ ಕ್ಲೋಸ್ ಆಗೋಗೈತೆ. ಈಗ ನೆಕ್ಸ್ಟು ನಾವೇನು ಗಿಡ ಬೇಕೋ ಆ ಗಿಡಗಳು ಹಾಕೋಬೋದು. ನೋಡಿ, ರಸ್ತೆಯಿಂದ ಹೆಚ್ಚು ಕಮ್ಮಿ ಹಿಂಗೆ ಸ್ಟ್ರೈಟ್ ರೋಡ್ ಮಾಡ್ಕೊಂಡು ಎಲ್ಲ 3 ಪಾಣಿ ಕಡೆ 4 ಪಾಣಿ ಐತೆ. ಒಬ್ಬೊಬ್ಬರು ಮಡಿಕೋಬೋದು. 2 ಬೇಕಾದ್ರೆ ಮಡಿಕೋಬೋದು, 3 ಜನ ಬೇಕಾದ್ರೆ ಮಡಿಕೋಬೋದು. ಈ ಸುತ್ತ ಬಾರ್ಡ್ರಲ್ಲಿ ಈ ರೀತಿ ಮಾಗೋನಿ, ಅಡಿಕೆ ಹಾಕಿದ್ದಾರೆ. ಇದು ರೋಡ್ ಮನೆಗೆ ಹೋಗೋಕೆ ಅಲ್ಲಿ ಕಾಣ್ತಾ ಇದ್ದಲ್ಲ ಅದೇ ಮನೆ. ಇದರಲ್ಲಿ 1 ಕಣೆ 2 ಬೋರ್ಗಲ್ ಐತೆ. ಇದು ವಾಚ್ಮೆನ್ ಸೆಡ್ ನೋಡಿ. ಇದು ನೋಡಿ, ರೀತಿ ಸುತ್ತ ಬಾರ್ಡ್ರಲ್ಲಿ ಮಾಗೋನಿ, ಅಡಿಕೆ ಗಿಡ ಫುಲ್ ಹಾಕಿದರೆ. ಜಾಗ ಮಾತ್ರ ಸೂಪರಾಗಿದೆ.
ನೋಡಿ ಇದು ಹಳ್ಳ ಬರ್ತದೆ. ಇದು ಈ ಹಳ್ಳದಲ್ಲಿ ನೋಡಿ ನೀರು ಯಾವಾಗಲೂ ಇರ್ತದೆ ಇಲ್ಲಿ. ಇದು ಒಂದು ಹಳ್ಳ ಬರೋದಕ್ಕೆ ಸ್ಟೆಪ್ ಮಾಡಿ ನೀರು ತುಂಬ ಹೋಗ್ಬೇಕು, ಆ ರೀತಿ ಮಾಡಿದ್ದಾರೆ. ಇದು ಅಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇದು ಹಳ್ಳ ಬರ್ತದೆ. ಈಗ ಆಲ್ರೆಡಿ ನಾವು ಯಾವ ರೀತಿ ಗಿಡ ಬೇಕೋ ಆ ರೀತಿ ಗಿಡ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ವಾಚ್ಮ್ಯಾನ್ ಮನೆ ಬೇರೆ, ಎಂಟ್ರೆನ್ಸಲ್ಲಿ ಗೇಟ್ ಮುಂದೆಗಡೆ ವಾಚ್ಮ್ಯಾನ್ ಮನೆ ಕೊಟ್ಟಿದ್ದಾರೆ. ಇದೊಂದು ಲ್ಯಾಂಡ್ ಒಳಗಡೆ ಹೋಗೋಕೆ ರೋಡ್ ಮಾಡ್ಕೊಂಡ್ರದು. ಇದು ವಾಚ್ಮ್ಯಾನ್ ಸೆಡ್ ಎಂಟ್ರೆನ್ಸಲ್ಲಿ. ಇದು ನೋಡಿ ಸರ್, ಮೆಟ್ಲಿಂಗ್ ರಸ್ತೆ. ಇದು ಊರಿಂದ ಊರಿಗೆ ಕನೆಕ್ಟ್ ಆಗಿರುವಂಥ ಜಾಗ. ಇದು ತಾರ್ ರೋಡ್ಗೆ ಎಸ್ಟಿಮೇಟ್ ಆಗುತ್ತೆ. ಇದು ಒಂದು ಚೈನ್ ರಸ್ತೆ. ಇದು ಊರಿಂದ 1 ಕಿಲೋಮೀಟ್ರು. ಅಕ್ಕಪಕ್ಕಲೆಲ್ಲ ಫುಲ್ಲು ತೋಟಗಳು, ರೈತರ ಮನೆಗಳು, ಬೆಂಗಳೂರಿನವ್ರವು ಎಲ್ಲ ಒಳ್ಳೆ ಲೊಕೇಶನ್ಲಿ ನೋಡಿ. ಅವ್ರು ಕಾಣ್ತೈತಲ್ಲ ಮನೆ, ಅದು ಬೆಂಗಳೂರಿನವ್ರದ್ದು. ಇದೆಲ್ಲ ಫುಲ್ ಬೆಂಗಳೂರಿನವ್ರವು. ನೋಡಿದ ಎಂಟ್ರೆನ್ಸು ಲ್ಯಾಂಡ್ ಒಳಗಡೆ ಹೋಗೋ ಈಶಾನ್ಯದ ಮೂಲಲ್ಲಿ ಗೇಟ್ ಇಟ್ಟಿದ್ದಾರೆ. ಕುಬೇರನ ಮೂಲಲ್ಲಿ ಮನೆ ಕಟ್ಟಿದ್ದಾರೆ. ನಂದಿ ಗೇಟ್ ಇದು. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ಮುಂದ್ಗಡೆ ಈ ಗಿಡ ತಮಿಳ್ನಾಡಿಂದ ತರಿಸಾಕಿದ್ದಾರೆ. ಇದು ತಾರ್ ರೋಡ್ಗೆ ಎಸ್ಟಿಮೇಟ್ ಆಗೈತೆ. ಒಂದು ಟ್ರಿಪ್ ಕಿತ್ತೋಗಿ ಪುನಃ ಮತ್ತೆ ಮೆಟ್ಲಿಂಗ್ ರಸ್ತೆ ಮಾಡಿದ್ದಾರೆ. ಇದು ಬೆಂಗಳೂರಿಗೆ ನಿಯರ್ ಹತ್ತಿರ ಇರುವಂಥ ಜಾಗ. ಇದಕ್ಕೆ 2 ಕಡೆ ಹಳ್ಳ, 3 ಕಡೆ ಹಳ್ಳ ಬರ್ತದೆ. ಒಂದು ಕಡೆ ಮಾತ್ರ ರೈತರ ಜಮೀನು. ಸುತ್ತ ಮೆಸ್ ಫೆನ್ಸ್ ಹಾಕ್ಸಿದ್ದಾರೆ. ಈ ರೀತಿ ಗೇಟ್ ಇಟ್ಕೊಂಡಿದ್ದಾರೆ. ಇದು ಬೆಂಗಳೂರಿಗೆ ನಿಯರ್ ಹತ್ತಿರ ಇರುವಂಥ ಜಾಗ. ಇದು ಒಳ್ಳೆ ಸುತ್ತ ಒಳ್ಳೆ ಲೊಕೇಶನ್ ಇದೆ. ಎಲ್ಲ ನೋಡಿ ಯಾವ ರೀತಿ ಲೊಕೇಶನ್ನು.